ಹೋದ್ರೆ ನೀವು ಬೇರೆ ಬೇರೆ ಓರಿಗಳು ನೋಡ್ತೀವಿ. ಕಲರ್ ಓರಿನ ಇಲ್ಲೇ ನೋಡ್ತಾ ಇರೋದು ನಾವು ಇದೇ ಜಾತ್ರೆಯಲ್ಲಿ, ನಮ್ ಚಂದ್ರಾಯಪಟ್ಟಣ ಜಾತ್ರೆಯಲ್ಲಿ ನೋಡ್ತಾ ಇರೋದು. ಇನ್ನೂ 3-4 ದಿವಸ ಇಲ್ಲೇ ಇರುತ್ತಿದ್ದು. ನೀವು ಬಂದು ಯಾರು ವೀಕ್ಷಣೆ ಮಾಡೋರು ಬಂದು ನೋಡ್ಬೋದು, ಏನ್ ತೊಂದ್ರೆ ಇಲ್ಲ. ಈ ಓರಿ ಬಗ್ಗೆ ಈ ಇವರ ಅಡ್ರೆಸ್ ಎಲ್ಲಾನು ಹೇಳ್ತಾರೆ, ಬನ್ನಿ ಇವ್ರು ಪರಿಚಯ ಮಾಡ್ಕೊಳ್ಳೋದ. ಸರ್ ಹೇಳಿ ಮೇಡಮ್ ನಮಸ್ತೆ. ನಮ್ದು ಚಂದ್ರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ, ದಂಡಿನಹಳ್ಳಿ ಹೋಬಳಿ. ನಮ್ದು ಊರ್ ಬಂದ್ ಬರಗೂರು. ನಮ್ ತಂದೆ ಹೆಸರು ಗೌರೀಶ್ ಅಂತ, ನನ್ನ ಹೆಸರು ಗಿರೀಶ್ ಅಂತ. ನಾವು ಇದನ್ನ ಕರಿನಿಂದ ತುಂಬಾ ಪ್ರೀತಿಯಿಂದ ಶೋಕಿಯಾಗಿ ಸಾಕಿದೀವಿ. ಇದ್ರ ವಯಸ್ಸಿಗೆ 2 ವರ್ಷ ತುಂಬಿದೆ. ಈಗ 2 4 ಕೆಡವಿದೆ ಅಲ್ಲನ್ನ. ನಾವು ಎಷ್ಟು ಶೋಕಿಯಾಗಿ ಸಾಕಿದೀವಿ, ಅಷ್ಟು ಶೋಕಿಯಾಗಿ ಯಾರು ಸಾಕೋದಾದ್ರೆ ಇದ್ರ ಪ್ರೈಸ್ ಬಂದು 3.5 ಲಕ್ಷ ಹೇಳ್ತಾ ಇದೀವಿ. ಯಾರು ಬಂದ್ರೆ ಅವ್ರಿಗೆ ಕೊಡ್ತೀವಿ. ಅವರು ಪ್ರೀತಿ ಪಟ್ಟು ಸಾಕಾಗಿದ್ರೆ ಸಾಕಾಗ್ಬೋದು. ಆಮೇಲೆ ಇದನ್ನೇನ್ ಇಟಿ ಕೊಡ್ಸಕ್ ಸಾಕಂದ್ರೆ ಇಟಿ ಕೊಡ್ಸಿದ್ರೆ ಈಟಿಗೆ ಒಂದ್ 2-3 ಹಸು ಅಲೆ ಕೊಡ್ಸಿದೀವಿ. ಈಗ ಮತ್ತೆ ಏನು ಬಂದಿಲ್ಲ, ಯಾವ್ದು ನಾವು ಕೊಡ್ಸಿಲ್ಲ. ಇದನ್ನ ಏನಂತ ಕರೀತಾರೆ? ನಾವು ಬರಗೂರ್ ಭೀಮಾ ಅಂತ. ಅಲ್ಲ, ಇದು ಬರಗೂರ್ ಭೀಮಾ, ಇದ್ರ ಹೆಸರು ಓಕೆ. ಇದ್ರ ಜಾತಿ ಏನು? ತಳಿ ಗಿರ್ ಕ್ರಾಸ್, ಅಮೃತ್ ಮಾಲ್. ಅಮೃತ್ ಮಾಲ್, ಗಿರ್ ಕ್ರಾಸ್. ಗಿರ್ ಕ್ರಾಸ್. ಇದ್ರಲ್ಲಿ ಏನ್ ವಿಶೇಷತೆ ಏನು ಬಣ್ಣದ್ದು? ಬಣ್ಣ ಬಂದು ಇದು ಕೆಂಪ್ ಬಣ್ಣ, ಮತ್ತೆ ಮುಂದೆ ಬ್ಲಾಕ್ ಎಲ್ಲ ತಗೊಂಡಿದೆ. ತುಂಬಾ ಶೈನಿಂಗ್ ಇದೆ ಹಸು. ಹಸು ಬಗ್ಗೆ ಓರಿ ಏನು ಯಾರು ಏನ್ ಮಾತಾಡಂಗಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ಎಲ್ಲ ಕರೆಕ್ಟ್ ಆಗಿದೆ. ಇದನ್ನ ನೀವು ಹಾಲ್ ಕೊಡೋ ಹಸುಗಳಿಗೆ ಇಟಿ ಕೊಡ್ಸಕ್ ಇಟ್ಕೊಂಡಿದ್ರೆ, ಇಲ್ಲ ಮಾಮೂಲಿ ನಾಟಿ ಹಸಿಗೆ? ನಾಟಿ ಹಸು, ಹಾಲ್ ಕೊಡೋ ಹಸು, ಯಾವ ಹಸಿಗಾದ್ರೂ ಇಟಿ ಕೊಡಿಸ್ಬಹುದು. ಯಾವ ಹಸಿಗಾದ್ರೂ ಯಾವ್ದು ತರ ಇಟಿ ಕೊಡಿಸ್ಬಹುದು. ಇದು ಗಿರ್ ಕ್ರಾಸ್ ಆಗಿರೋದ್ರೆ ಅದು ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತಾ? ಇಲ್ಲ ಜಾತಿ ಚಂದ. ಇದ್ರಲ್ಲಿ ಕರ, ಅದ್ರಲ್ಲಿ ಹೆಣ್ಗರ್ಗಳು ಹೇಳಿದ್ರೆ ಅಂತ ಹೇಳು. ಇದ್ರು ಕರ ಎಲ್ಲ ಹೆಣ್ಗರುಗಳು ಜಾಸ್ತಿ ಹೆಣ್ಗರು, ಓರಿಕರು ಎಲ್ಲ ಬಿತ್ತನೆ ಚೆನ್ನಾಗ್ ಬರುತ್ತೆ. ಸರಿ, ಥ್ಯಾಂಕ್ ಯು. ಓಕೆ ಸರ್.